ಹೇಳಿದು ನನ್ನ ವಿರೋಧಿಯನ್ನ ಧರೆಗೊಳಿಸಿದ ಸಂತೋಷದಲ್ಲಿದ್ದೇನೆ. ಆದರೆ ಅದೇ ಸಮಯದಲ್ಲಿ ಪಕ್ಕನೆ ನನ್ನ ವಿರೋಧಿಯ ಬಳಿ ಒಬ್ಬ ಬಂದು ದುಃಖಿಸ್ತಾ ಇದ್ದಾನಲ್ಲ. ಎಂತಹ ರೂಪ ಅವನದ್ದು! ಆ ಸ್ಮರನು ವಸಂತನೋ ಜಯಂತನೋ ಎಂಬಂತೆ ಎಂತಹ ರೂಪರಾಶಿ ಇವನದ್ದು. ಇವನನ್ನು ನೋಡುವಾಗ ನನಗೆ ಹೀಗಾಗುವುದು ಯಾಕೆ ಸ್ವಾಮಿ? ನಿಂತಲ್ಲಿ ನಿಲ್ಲುವುದಕ್ಕಾಗ್ತಾ ಇಲ್ಲ, ಕುಳಿತುಕೊಳ್ಳುವ ಮನಸ್ಸೇ ಬರ್ತಾ ಇಲ್ಲ, ದೂರ ಹೋಗೋಣ ಅಂತಂದರೆ ಮನಸ್ಸು ಬರ್ತಾ ಇಲ್ಲ. ಇವನೊಡನೆ ಯುದ್ಧವನ್ನ ಮಾಡಿ ನನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸೋಣ ಅಂತಂದ್ರೆ ಕರದಲ್ಲಿರುವ ಧನಸ್ಸು ಕೈಜಾರಿ ಬಹಳ ಸಮಯವಾಯಿತು. ಯಾರೀ ಸುಂದರ ಪುರುಷ? ಇವನ ಸೌಂದರ್ಯಕ್ಕೆ ನಾನು ಮನಸೋತಿದ್ದೇನೆ. ಪುರುಷ ವಿರೋಧಿಯಾದ ನನಗೇ ಈ ರೀತಿಯಾದರೆ ಸಾಮಾನ್ಯ ಹೆಣ್ಣು ಮಕ್ಕಳ ಪಾಡೇನು? ಇನ್ನು ಇವನೊಡನೆ ಯುದ್ಧ ಇಲ್ಲವೇ ಇಲ್ಲ. ಇನ್ನೇನಿದ್ದರೂ ಸ್ಮರ ಸಮರ ಒಂದೇ. ಈತನನ್ನ ನನ್ನವನ್ನಾಗಿಸಬೇಕೆನ್ನುವ ಆಸೆ ಆತರ ಹೆಚ್ಚುತ್ತಾ ಉಂಟು. ಹೋಗಿ ಹತ್ತಿರ ಹೋಗಿ ಮಾತನಾಡಿಸ್ತೇನೆ, ನೋಡೋಣ.
ಮತ್ತೆ ಒಬ್ಬಳು ಅಪರಿಚಿತ ಯುವತಿ ಅವಳನ್ನು ನಾವು ಸಂಬೋಧಿಸಿದಾಗ ಕಾಂತೆ, ಅಮ್ಮ, ತಾಯೇ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡುವುದುಂಟು. ಆ ರೀತಿಯಲ್ಲಿ ತಗದೆ ಅಷ್ಟೇ. ನೀನು ನನಗೆ ಅಪರಿಚಿತಳು, ನಿನ್ನ ಪರಿಚಯ ಇಲ್ಲ, ಈ ಹಿಂದೆ ನಿನ್ನನ್ನು ನೋಡಿದ್ದೂ ಇಲ್ಲ. ಆದರೆ ನಾನು ಈಗ ಯಾವ ಸ್ಥಿತಿಯಲ್ಲಿದ್ದೇನೆ ಗೊತ್ತಿದೆ. ನೋಡುವಲ್ಲಿ ಈಗ ಘಾಸಿಗೊಳಿಸಿ ಧರೆಗುರುಳಿದ ಅವನು ನನ್ನ ತಮ್ಮನಾದ ಕಮಲಧ್ವಜ. ಈಗ ನಿನ್ನ ವೇಷಭೂಷಣ, ಕೈಯಲ್ಲಿರುವ ಅಸ್ತ್ರಗಳು ಬಂದ ಪರಿ ಸೂಚಿಸುತ್ತಾ ಇದೆ ರಣಕ್ಷೇತ್ರಕ್ಕೆ ಬಂದವಳು ನೀನು ಎಂಬುದಾಗಿ. ಇಂತಹ ಸಂದರ್ಭದಲ್ಲಿ ನಿನ್ನೊಡನೆ ಪ್ರೀತಿಯ ಮಾತು, ಪ್ರೇಮದ ಸಲ್ಲಾಪವನ್ನಾಡಲು ನನ್ನ ಮನಸ್ಸು ಒಪ್ಪದು. ನಾನು ಒಪ್ಪಲಾರೆ. ನೀನು ಯಾವ ರೀತಿಯಲ್ಲೂ ನನ್ನನ್ನು ಅಪೇಕ್ಷಿಸಬೇಡ. ಹೋಗು, ಹೋಗು ಇಲ್ಲಿಂದ. ಬಂದವಳು ನಾನು, ಈ ನಾಡಿನ ಮಂತ್ರಿಣಿ ಭ್ರಮರಕುಂತಳೆ ನಾನು. ಹಾಗಾದರೆ ನನ್ನ ತಮ್ಮನನ್ನು ಹಾಗೆ ಘಾಸಿಗೊಳಿಸಿ ಅವನು ತಲೆಯಲ್ಲಿರಲು ಕಾರಣ ನೀನೇಯೋ? ಇವರು ನಿಮ್ಮ ತಾನೇ. ನನ್ನ ಮೈದುನ ಎನ್ನುವುದೇ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಇಷ್ಟೆಲ್ಲ ಪ್ರಕರಣ ಆಗ್ತಾನೆ ಇರಲಿಲ್ಲ. ಇಷ್ಟೆಲ್ಲ ಮುಂದುವರಿಯಬೇಡ. ತಲೆ ಸುತ್ತಿ ಬಿದ್ದಿದ್ದಾಳಷ್ಟೇ, ನಾನೇ ಬಿಡ್ತೇನೆ. ಅಲ್ಲದೆ ಕ್ಷತ್ರಿಯರಾದ ನಾವು ಅವಸರದಲ್ಲಿ ಬಲಪ್ರಯೋಗ ಮಾಡುವುದು ಅಥವಾ ಬಾಣ ಬಿಡುವುದು ಯಾರ ಮೇಲೆ? ಹೆಣ್ಣೊಬ್ಬರ ಮೇಲೆ. ನಮಗದು ತರವಲ್ಲ, ಧರ್ಮವಲ್ಲ. ಇಂತಹ ಕೆಲಸವನ್ನು ನಾವು ಮಾಡಬಾರದು. ನಾವು ಮಾಡಬೇಕಾದದ್ದೇನು? ಏನು? ಗೋ ಬ್ರಾಹ್ಮಣರನ್ನು, ಸ್ತ್ರೀಯರನ್ನು ರಕ್ಷಿಸುವ ಕೆಲಸ. ಅಂತಹ ಕೆಲಸ ಕೈಗೊಳ್ಳಬಹುದು. ಆದ್ದರಿಂದ ಅವಳನ್ನು ಅವಳಷ್ಟಕ್ಕೆ ಬಿಟ್ಟು ನಮ್ಮ ಕೆಲಸ ನೋಡಿ ಮುಂದಕ್ಕೆ ಸಾಗೋದು. ಪುರುಷದ್ವೇಷಿಯನ್ನು ಹೋರಾಡುತ್ತಿದ್ದಂತಹ ಹೀಗೆ ನಾನು ಮುಚ್ಚಿ ಹೋದದ್ದೇ ತಡ ನಿನ್ನಲ್ಲಿ ಬಂದು ಶರಣಾಗಿದ್ದಾರೆ. ಪರಿವರ್ತನೆ ಮೆಚ್ಚಲೇಬೇಕು. ಹಾಗಲ್ಲ, ಅವಳನ್ನು ನಂಬಬೇಡ. ನೀನು ನನ್ನ ಮೈದುನ. ಬೇಡ ಬೇಡ, ನಾನು ಹೇಳಿದಷ್ಟೇ. ನಾವು ಬಂದಿರೋದು ಯುದ್ಧ ಮಾಡಕ್ಕೆ. ನೀನ್ ಏನ್ ಮಾಡ್ತಿರೋದು?
ಇಲ್ಲವಾದರೆ ಒಂದೇ ಬೇರೆ ಸ್ತ್ರೀಯರು ನಿನ್ನ ದಾರಿಯಲ್ಲಿ ಹಿಡಿದಾರು. ಹಾಗಾಗಿ ಘೋರರೂಪಿ ಎಂಬ ರಾಕ್ಷಸ ಒಬ್ಬ ಇದ್ದಾರೆ. ನಾನು ಈ ವರಹಮಾಲೆಯನ್ನು ಧರಿಸಿ ಮಾತೆಯನ್ನು ತಪ್ಪಿಸಿದಾಗ ಬಂದನೆಂದ ಕಷ್ಟವನ್ನು ಪರಿಹರಿಸುತ್ತಾನೆ. ಇಲ್ಲೇಕೆ ತಡ? ಮಾಲೆಯನ್ನು ಧರಿಸಿದ್ದೇನೆ, ಮಾತೆಯನ್ನು ಸ್ಮರಿಸುತ್ತೇನೆ, ಘೋರರೂಪಿಯನ್ನು ಶಂಕರಿ ಜಗದಂಬಿಕೆ ಘೋರರೂಪಿ ಬಾ ಬಾ. ನಿಮ್ಮ ಕರೆಯನ್ನು ಕೇಳಿ ಗೊಂಡಾರಣ್ಯದಿಂದ ಓಡೋಡಿ ಬಂದೆ. ಬರಿದೆ ಕರೆಯವರಲ್ಲ ನೀವು. ಯಾರಿಂದ ಕಷ್ಟ ಬಂತು ನನ್ನಿಂದೇನಾಗಬೇಕು ಅಪ್ಪಣೆಯಾಗಲಿ.
ಘನತೆಗೆ ಕುಂದನ್ನು ತಂದೆ ಪುರುಷರನ್ನು ಹೋಗ